Myself Chaitra. This is quantitative technique class. Today we studying about application problems of matrix. So application problems of matrix. So first one question ನೋಡ್ತಾ ಹೋಗೋಣ. A shopkeeper sells 3 products X, Y and Z during a particular month. 20 units of X and 30 units of Y and 45 units of Z were sold at rupees 120, rupees 160 and rupees 225 respectively. The cost of X, Y and Z to the shopkeeper is rupees 95, rupees 125 and rupees 185 respectively. Find the profit made by the shopkeeper. ಇಲ್ಲಿ ಏನಪ್ಪ ಅಂದರೆ ಒಬ್ಬ ಶಾಪ್ ಕೀಪರ್ ಸೇಲ್ 3 ಪ್ರಾಡಕ್ಟ್ಸ್ ಎಕ್ಸ್ ಆ್ಯಂಡ್ ವೈ ಝೆಡ್ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಮಂತ್. ಅಂದರೆ ಒಬ್ಬ ಶಾಪ್ ಕೀಪರ್ ಇದ್ದಾನೆ, ಅವನು 3 ಪ್ರಾಡಕ್ಟ್ಸ್ನ ಏನು ಮಾಡ್ತಿದ್ದಾನೆ, ಸೇಲ್ ಮಾಡ್ತಿದ್ದಾನೆ. ಅಲ್ಲಿ ಒಂದು ಮಂತ್ಗೆ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಅಂದರೆ ಒಂದು ಪರ್ಟಿಕ್ಯುಲರ್ ಮಂತಲ್ಲಿ 20 ಯೂನಿಟ್ಸ್ ಆಫ್ ಎಕ್ಸ್ನ ಸೇಲ್ ಮಾಡ್ತಿದ್ದಾನೆ, 30 ಯೂನಿಟ್ಸ್ ಆಫ್ ವೈ ಮತ್ತು 40 ಯೂನಿಟ್ಸ್ ಆಫ್ ಝಡ್ನ ವರ್ ಸೋಲ್ಡ್ ಅಟ್ rupees 120 ಆ್ಯಂಡ್ 160, 125ಗೆ ಏನು ಮಾಡ್ತಿದ್ದಾನೆ, ಇಷ್ಟು ಯೂನಿಟ್ಸ್ನ ಸೋಲ್ಡ್ ಮಾಡ್ತಿದ್ದಾನೆ. ನೆಕ್ಸ್ಟು ದಿ ಕಾಸ್ಟ್ ಆಫ್ ಎಕ್ಸ್, ವೈ ಆ್ಯಂಡ್ ಝಡ್ ಟು ದಿ ಶಾಪ್ ಕೀಪರ್ ಈಸ್ rupees 95, 125, 185. ಅಂದರೆ ಕಾಸ್ಟ್ ಆಫ್ ಪ್ರಾಡಕ್ಟ್ ಅಂದರೆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟಾಗಿದೆ, 95, 125 ಮತ್ತು 185 ಆಗಿದೆ. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಪ್ರಾಫಿಟ್ ಮೇಡ್ ಬೈ ದಿ ಶಾಪ್ ಕೀಪರು ಎಷ್ಟು ಪ್ರಾಫಿಟ್ನ ಮಾಡ್ತಾನೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಸೊಲ್ಯೂಷನ್. ಇಲ್ಲಿ ಫಸ್ಟು ಲೆಟ್ ಮ್ಯಾಟ್ರಿಕ್ಸ್ ಎ represent quantity of goods. ನಮಗೆ ಮ್ಯಾಟ್ರಿಕ್ಸ್ ಎ ಅಂತಕ್ಕಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕ್ವಾಂಟಿಟಿ ಆಫ್ ಗೂಡ್ಸ್ ಅಂದರೆ ಯೂನಿಟ್ಸ್ ಆಫ್ ಗೂಡ್ಸ್ನ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಒನ್ನು ಮ್ಯಾಟ್ರಿಕ್ಸ್ ಬಿ represent selling price. ನಮಗೆ ಮ್ಯಾಟ್ರಿಕ್ಸ್ ಬಿ ಅಂತಕ್ಕಂಥದ್ದು ಸೆಲ್ಲಿಂಗ್ ಪ್ರೈಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಮ್ಯಾಟ್ರಿಕ್ಸ್ ಸಿ represent cost of article. Cost of article sold. ಇಲ್ಲಿ ಫಸ್ಟು ಎ ಮ್ಯಾಟ್ರಿಕ್ಸ್ನ ತಗೊಳ್ಳೋಣ. ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಯೂನಿಟ್ಸ್ ಅಲ್ವಾ, ಯೂನಿಟ್ಸ್ ಯಾವ್ದ್ಯಾವುದು, 20 ಯೂನಿಟ್ಸು, 30 ಯೂನಿಟ್ಸು, 45. 20, 30, 45. ನೆಕ್ಸ್ಟು ಬಿ ಮ್ಯಾಟ್ರಿಕ್ಸ್ ತಗೊಳ್ಳಿ. ಬಿ ಮ್ಯಾಟ್ರಿಕ್ಸ್ ಏನಂತ ಹೇಳಿದ್ದೀವಿ, ಸೆಲ್ಲಿಂಗ್ ಪ್ರೈಸ್ 120, ದಿಸ್ ಒನ್ 120, 160, 225. 120, 160, 225. ನೆಕ್ಸ್ಟ್ ಒನ್ನು ಸಿ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೆಡ್ ಕಾಸ್ಟ್ ಆಫ್ ಆರ್ಟಿಕಲ್ ಸೋಲ್ಡ್. ಇಲ್ಲಿದೆ ನೋಡಿ, ಕಾಸ್ಟ್ ಆಫ್ ಆರ್ಟಿಕಲ್ ಸೋಲ್ಡ್
So 95, 125, 185. ಈಗ ನೆಕ್ಸ್ಟು ಫಸ್ಟು ನಾವು ಟೋಟಲ್ ರೆವಿನ್ಯೂನ ಫಸ್ಟು ಫೈಂಡ್ ಔಟ್ ಮಾಡೋಣ. ಟೋಟಲ್ ರೆವೆನ್ಯೂ, ಫಸ್ಟು ಟೋಟಲ್ ರೆವೆನ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಂತ ಅಂದರೆ ಇಲ್ಲಿ ನಾವು ಮ್ಯಾಟ್ರಿಕ್ಸ್ ಎ ಇಂಟು ಮ್ಯಾಟ್ರಿಕ್ಸ್ ಬಿನ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮ್ಯಾಟ್ರಿಕ್ಸ್ ಎ ಇಂಟು ಮ್ಯಾಟ್ರಿಕ್ಸ್ ಬಿ. ಇಲ್ಲಿ ನಮಗೆ ಎಷ್ಟು ಯೂನಿಟ್ನ ಸೋಲ್ಡ್ ಮಾಡಿದ್ದೀವಿ ಮತ್ತು ಅದ್ರ ಕಾಸ್ಟ್ ಎಷ್ಟು ಅಂತ ನಾವು ಎಷ್ಟು ಯೂನಿಟ್ನ ಸೋಲ್ಡ್ ಮಾಡಿದ್ದೀವಿ ಮತ್ತು ಅದು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ರೆವೆನ್ಯೂ ಸಿಕ್ಕತ್ತೆ. ಸೊ ಟೋಟಲ್ ರೆವೆನ್ಯೂ ಮಲ್ಟಿಪ್ಲೈ ಮಾಡಿ. ಇವಾಗ 20, 30, 45 ಇಂಟು 120, 160, 225. ಸೊ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೇ ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್. ಸೊ ಇಯರ್ 20 into 120, 20 into 120 plus 30 into 160 plus 45 into 225. So answer 20 plus 120, so 2400 plus 30 plus 160, 4800 plus 45 into 225, 10,125. ಸೊ ಟೋಟಲ್ ಮಾಡಿದ್ರೆ 17,325 ಈಸ್ ದ ಟೋಟಲ್ ರೆವೆನ್ಯೂ. ಟೋಟಲ್ ರೆವೆನ್ಯೂ ಎಷ್ಟು? 17,325. ಸೊ ದಿಸ್ ಈಸ್ ದಿ ಟೋಟಲ್ ರೆವೆನ್ಯೂ. ನೆಕ್ಸ್ಟ್ ಈಗ ನಮಗೆ ಟೋಟಲ್ ರೆವೆನ್ಯೂ ಗೊತ್ತಾಗಿದೆ. ಈಗ ನಾವು ಟೋಟಲ್ ಕಾಸ್ಟ್ನ ಫೈಂಡ್ ಔಟ್ ಮಾಡೋಣ. ನಮಗೆ ಟೋಟಲ್ ರೆವೆನ್ಯೂ ಗೊತ್ತಾಗಿದೆ. ಟೋಟಲ್ ಕಾಸ್ಟ್ನ ಫೈಂಡ್ ಔಟ್ ಮಾಡಿದ್ರೆ ನಾವು ಈಸಿಯಾಗಿ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟು ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಈಕ್ವಲ್ಸ್ ಮ್ಯಾಟ್ರಿಕ್ಸ್ ಎ ಇಂಟು ಮ್ಯಾಟ್ರಿಕ್ಸ್ ಸಿ. ಸೊ ನಂಬರ್ ಆಫ್ ಯೂನಿಟ್ನ ನಾವು ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ದೀವಿ ಅಂದರೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಸಿಕ್ಕತ್ತೆ. ಸೊ ಇಲ್ಲಿ 20, 30, 45 ಇಂಟು ಮ್ಯಾಟ್ರಿಕ್ಸ್ ಸಿ 95, 125, 185. ಸೊ ಮಲ್ಟಿಪ್ಲೈ ಮಾಡಿ. here first row first column. So 20 into 95 plus 30 into 125 plus 45 into 185. ನೆಕ್ಸ್ಟು ಎಲ್ಲದನ್ನು ಆ್ಯಡ್ ಮಾಡಿ. ಇಲ್ಲಿ ಆ್ಯಡ್ ಮಾಡಿ. ಇಲ್ಲಿ 20 into 95, 1900 plus 30 into 120, 20 into 95, 1900, 30 into 125, 3750 plus
45 into 185, 8,325. So add 3,900 plus 3,750 plus 8,325 ಆ್ಯಡ್ ಮಾಡಿದ್ರೆ 13,975. ದಿಸ್ ಈಸ್ ದಿ ಟೋಟಲ್ ಕಾಸ್ಟ್. ನೆಕ್ಸ್ಟು ಈಗ ನಮಗೆ ಟೋಟಲ್ ರೆವೆನ್ಯೂ ಸಿಕ್ಕಿದೆ ಮತ್ತು ನೆಕ್ಸ್ಟು ಟೋಟಲ್ ಕಾಸ್ಟ್ ಸಿಕ್ಕಿದೆ. ಈಗ ಇವೆರಡನ್ನೂ ತೊಗೊಂಡು ನಾವು ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ಬೋದು. ಯಾಕೆಂದರೆ ನಮಗೀಗ ಎಷ್ಟು ನಾವು ಸೇಲ್ಸ್ ಮಾಡಿದ್ದೀವಿ ಎಷ್ಟು ಸೇಲ್ಸ್ ವ್ಯಾಲ್ಯೂ ಅಂತ ಗೊತ್ತಿದೆ, ಎಷ್ಟು ಕಾಸ್ಟ್ ಆಗಿದೆ ಅನ್ನೋದು ಗೊತ್ತಿದೆ. ಸೊ ಎರಡನ್ನೂ ಮೈನಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಕ್ಕತ್ತೆ. ಸೊ ಪ್ರಾಫಿಟ್ ಈಕ್ವಲ್ಸ್ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್. ಇಲ್ಲಿ ಟೋಟಲ್ ರೆವೆನ್ಯೂ ಎಷ್ಟಿದೆ? 17,325. ನೆಕ್ಸ್ಟು ಕಾಸ್ಟ್ 13,975 ಮೈನಸ್ ಮಾಡಿದ್ರೆ rupees 3,350 is the profit. So